ಈಗ ಮಧ್ಯರಾತ್ರಿ ಅಟ್ಯಾಕ್ ಆಗಿದೆ ಸರ್. ಈಗ ನಮಗಿರೋ ಮಾಹಿತಿ ಪ್ರಕಾರ ಏನಾಗಿರುವಂಥದ್ದು ಸರ್? ಅಲ್ಲ, ಖಂಡಿತವಾಗಿಯೂ ನಿಮ್ಗೆ ಎಷ್ಟು ಮಾಹಿತಿ ಇದೆಯೋ ನಮಗೂ ಅಷ್ಟೇ ಮಾಹಿತಿ ಇರೋದು. ಈಗ ಅವರು ಸಾಮಾನ್ಯವಾಗಿ ಇಲ್ಲಿ ಅವ್ರಿಗೆ ನಿಮ್ಗೆ ಗೊತ್ತಿದೆ, ಮುತ್ತಪ್ಪರೆಯವ್ರ ಮಗ, ಮುತ್ತಪ್ಪರೆಯವ್ರಿಗೂ ಅವತ್ತಿನ ಕಾಲದಿಂದ ಬೆದರಿಕೆಗಳಿತ್ತು. ಅವರು ಸೆಕ್ಯೂರಿಟಿ ಇಟ್ಕೊಂಡೇ ಓಡಾಡ್ತಾ ಇದ್ದಿತ್ತು. ಸೊ ಇವಾಗ ಅವ್ರ ಮಗನಿಗೆ ಕೂಡ ಇವಾಗೆಲ್ಲ ಒಂದು ಕಡೆ ಅವರ ಒಂದು ಏನು ಅಸೆಟ್ಸ್ಗಳನ್ನ ಅವ್ರು ಇದ್ದಂಥ ಆಸ್ತಿಗಳನ್ನ ನೋಡ್ಕೊಂಡು ಹೋಗ್ತಾ ಇರೋದು ಅವ್ರ ಮಕ್ಕಳು. ಸೊ ಎಲ್ಲೋ ಒಂದು ಕಡೆ ಅದು ಕೆಲವೊಬ್ರು ಸ್ವಾರ್ಥಕ್ಕೇನೋ ಮೇ ಬಿ ತೊಂದರೆನೂ ಮಾಡಿರ್ಬೋದು ಅಂತ ಒಂದು. ಎರಡನೇದು, ಕೆಲವೊಬ್ಬರ ಮೇಲೆ ಅನುಮಾನ ಇದೆ ಅಂತ ಅವ್ರೇನೋ ಹೇಳಿರೋ ಸ್ಟೇಟ್ಮೆಂಟ್ ಮೇಲೆ ಯಾರೊಬ್ರು ಇವಾಗ ಅವ್ರ ಡ್ರೈವರ್ ಕಂಪ್ಲೇಂಟ್ ಕೊಟ್ಟಿದ್ದಾರಂತೆ. ಇವಾಗ ಕೆಲವೊಬ್ಬರ ಮೇಲೆ ನಮ್ಗೆ ಅನುಮಾನ ಇದೆ ಅಂತ ಕೆಲವೊಂದು. ಹಾಗಾಗಿ ಅದನ್ನು ನೋಡೋಣ, ತನಿಖೆಯಲ್ಲಿ ಏನು ಗೊತ್ತಾಗುತ್ತೆ ಅದ್ರ ಮೇಲೆ ನಾವು ಸ್ಟೇಟ್ಮೆಂಟ್ ಮಾಡೋದು ಒಳ್ಳೆಯದು ಅಂತ ನನ್ನ ಒಂದು ಭಾವನೆ. ಯಾಕಂದರೆ ವಿನಾಕಾರಣ ಒಬ್ಬರ ಮೇಲೆ ನಾವು ಹೇಳೋದು ಅಷ್ಟು ಚೆನ್ನಾಗಿರೋದಿಲ್ಲ. ಆಲ್ರೆಡಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಇವಾಗ ಯಾರ ಮೇಲೆ ಡೌಟ್ ಇದೆ ಅನ್ನೋದು ಅವರು ಡೀಟೇಲ್ಸ್ ಹೇಳಿದ್ದಾರೆ. ಸೊ ಹಂಗಾಗಿ ಅಲ್ಲಿ ಏನು ಬರುತ್ತೆ ತನಿಖೆಯಲ್ಲಿ ಅದ್ರ ಮೇಲೆ ಅವ್ರು ಕ್ರಮ ಕೈಗೊಂಡ್ರೆ. ನನಗೆ ನೋಡಿ, ಅವರು ಬಂದಿರೋದು ನಿನ್ನೆ ಸುಮಾರು ಒಂದು 6 ಗಂಟೆಗೆ ಬೆಂಗಳೂರು. ಯೂಶ್ವಲಿ ಅವರು ಬೆಂಗಳೂರಲ್ಲೂ ಇರ್ತಾರೆ, ಬಿಡದಿಯಲ್ಲೂ ಇರ್ತಾರೆ. ಸಾಮಾನ್ಯವಾಗಿ ಹೆಚ್ಚಾಗಿ ಬಿಡದಿಯಲ್ಲೇ ಇರ್ತಾರೆ. ಬೆಂಗಳೂರಿಂದ ನಿನ್ನೆ 6 ಗಂಟೆಗೆ ಬಿಡದಿಗೆ ಬಂದಿರೋದು. ಬಿಡದಿಯಿಂದ ಅಗೇನ್ ಇಲ್ಲಿ ಬೆಂಗಳೂರು ಕಡೆಗೆ ಹೋಗ್ಬೇಕಾದ್ರೆ, ಯಾಕಂದರೆ ಬೆಳಿಗ್ಗೆ ಹೊತ್ತು ಈವ್ನಿಂಗ್ ಟೈಮ್ಸ್ ಟ್ರಾಫಿಕ್ ಜಾಸ್ತಿ ಇರುತ್ತೆ. ಸೊ ಅವ್ರು ಯಾವಾಗಲೂ ಅಷ್ಟೇ ಟ್ರಾವೆಲ್ ಮಾಡ್ಬೇಕಾದ್ರೆ ಈ ಕಡೆಯಿಂದ ಹೋಗ್ಬೇಕಾದ್ರೆ ನೈಟ್ ಟೈಮಲ್ಲೇ ಹೋಗುವಂಥದ್ದು. ಸೊ ಹಂಗಾಗಿ ಹೋಗ್ಬೇಕಾದ್ರೆ ಈ ಘಟನೆ ನಡೆದಿರ್ತಕ್ಕಂಥದ್ದು. ಸೊ ನಡೆದ ತಕ್ಷಣ ಇಮಿಡಿಯೇಟ್ಲಿ ಡ್ರೈವರ್ಗೆ ಕಾಲ್ ಮಾಡಿದ್ರು. ಮಾಡಿದ ತಕ್ಷಣ ಡ್ರೈವರ್ ನನಗೂ ಮಾಡಿದ್ರು, ಮೇ ಬಿ ಮಿಡಲಲ್ಲಿ ಇನ್ಯಾರಿಗಾದ್ರೂ ಮಾಡಿದ್ರು ನನಗೆ ಗೊತ್ತಾಗಲಿಲ್ಲ. ನನಗೆ ಮಾಡಿದೆ ಆಸ್ ಎ ಲಾಯರ್, ನಾನು ಅವ್ರಿಗೆ ಅಡ್ವೊಕೇಟ್ ಆಗಿರೋದು ನನಗೆ ಮಾಡಿದ್ರು. ನಾನು ನಮ್ಮ ಮುತ್ತಪ್ಪನ ಕಸಿನ್ ಕೂಡ ಇದ್ರು, ನಮ್ಮ ಪ್ರಕಾಶ್ ಅವ್ರಿಗೆ ಹೇಳಿ ಇಮಿಡಿಯೇಟ್ಲಿ ಹೋಗಿ ಸರ್ ಅಂತ. ಪಾಪ ಇವ್ರು ಮಲಗಿದ್ದವ್ರು ಇಮಿಡಿಯೇಟಾಗಿ ಅವರು ಹೋದ್ರು ಸ್ಥಳಕ್ಕೆ. ಅಷ್ಟೊತ್ತಿಗೆ ನಾವು ಅವ್ರಿಗೆ ಡ್ರೈವರು ಮತ್ತು ಇನ್ನೊಬ್ರು ಸೆಕ್ಯೂರಿಟಿ ಅವ್ರ ಕರ್ಕೊಂಡು ಹಾಸ್ಪಿಟಲ್ಗೆ ಹೋಗಿದ್ರು. ಅವ್ರ ಮೂಗು ಇಷ್ಟು ಒಡೆದೋಗಿತ್ತು. ಸೊ ಜೊತೆ ಕೈಯಲ್ಲಿ ಕೂಡ ಒಂದೇನೋ ಒಳಗಡೆ ಫುಲ್ ರಕ್ತ ಸುರಿತಾ ಇತ್ತು. ಅದೇನು ಒಳಗಡೆ ಬುಲೆಟ್ ಇದೆಯೋ ಅಥವಾ ಏನು ನಮ್ಗೆ ಗೊತ್ತಿಲ್ಲ, ಡಾಕ್ಟರ್ಸ್ ಹೇಳ್ಬೇಕದು. ಸೊ ಅದು ಇವಾಗ ಆಪ್ರೇಷನ್ ಇದೆ ಅಂತ ಹೇಳಿದ್ದಾರೆ. 10:30 ಹಂಗೆ ಅಂತ ಹೇಳಿದರು. ಸೊ ಇದಾಗಬೇಕಂದ್ರೆ ಇಲ್ಲ, ಹಿಂಭಾಗ ಹಿಂದೆಗಡೆ ಕೂತಿದ್ರು. ಅದು ಗೊತ್ತಿಲ್ಲ, ಅದ್ರ ಬಗ್ಗೆ ಖಂಡಿತ ಇಲ್ಲ. ಹೌದೌದು, ಅವ್ರು ಮುತ್ತಪ್ಪರವ್ರದ್ದು ಸೆಕೆಂಡ್ ವೈಫ್ಗೆ ಸಂಬಂಧಪಟ್ಟಂಗೆ ಕೆಲವೊಂದು ಪ್ರಾಪರ್ಟಿ ಇಶ್ಯೂಸ್ ಇತ್ತು. ಅದು ಕೋರ್ಟಲ್ಲಿ ಕಾಂಪ್ರಮೈಸ್ ಕೂಡ ಮಾಡಿದ್ರು ಕೂಡ. ಸೊ ದೆನ್ ಇನ್ನೊಂದು ಯಾವುದೋ ಒಂದು ಇವಾಗ ರೀಸೆಂಟಾಗಿ ಒಂದು ಇಶ್ಯೂ ಮಾಡ್ತಾಯಿದ್ರು ನಿತೇಶ್ ಅವರು. ಅದು ಇಶ್ಯೂ ಕೂಡ ಸ್ವಲ್ಪ ಸೀರಿಯಸ್ ಆಗಿ ಹೋಗ್ತಾ ಇತ್ತು. ಅದು ಕೂಡ ಒಂದು ಇಶ್ಯೂ ಆಗಿತ್ತು. ಡ್ರೈವರ್ಗೆ ಆಗಿದೆ. ಆ್ಯಕ್ಚುಲಿ ಡ್ರೈವರ್ ಹಿಂದೆಗಡೆ ಇಲ್ಲಿ ಇಷ್ಟು ಕಿತ್ತೋಗಿದೆ ಫುಲ್ಲು. ಅದು ಹಿಂದೆ ಕಿತ್ತೋಗಿ ತಿರ್ಗಿ ಹಿಂದೆಗಡೆ ಬಸವರಾಜು ಸರ್ ಈಗ ಬಿಡದಿ ಠಾಣೆಯಲ್ಲಿ ಅನ್ನಪೂರ್ಣ ಅವ್ರ ಮೇಲೆ ಕೊಟ್ಟಿದ್ದಾರೆ ಫಸ್ಟ್ ವೈಫ್ ಅನ್ನೋದು. ಏನು ಸರ್ ಅದು ನಿಮಗೆ ಗೊತ್ತಿರೋಂಥ? ಬಸವರಾಜು ಫಸ್ಟ್ ವೈಫ್ ಅಲ್ಲ, ಅನ್ನಪೂರ್ಣ ಅಲ್ಲ, ಅನುರಾಧ ಅನ್ನೋರ ಬಗ್ಗೆನಾ? ರಿಕ್ಕಿ ಅವ್ರ ಫಸ್ಟ್ ವೈಫ್ ಮೇಲೆ ಆ ಥರ ಕಂಪ್ಲೇಂಟ್ ಕೊಟ್ಟಿಲ್ವಲ್ಲ. ಇಲ್ಲ ಇಲ್ಲ ಇಲ್ಲ, ರಿಕ್ಕಿ ಅವ್ರಿಗೆ ವೈಫ್ ಅಷ್ಟೇ ಒಬ್ಬರೇ. ಅವ್ರ ವೈಫ್ಗೂ ಅದಕ್ಕೆ ಸಂಬಂಧ ಇಲ್ಲ. ಮೇ ಬಿ ಅವ್ರು ಯಾವ ಕಂಪ್ಲೇಂಟ್ ಕೊಟ್ಟಿದ್ದಾರೆ ನೋಡಬೇಕು ನಾನು. ರಿಕ್ಕಿ ಅವ್ರು ಏನು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಡ್ರೈವರು, ಅದನ್ನ ಒಂದು ಕಾಪಿ ನೋಡಿ. ಯಾಕಂದ್ರೆ ಇನ್ನೂ ಅವ್ರು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರು. ನನಗಿನ್ನೂ ಕಾಪಿ ಕೊಡಲಿಲ್ಲ ಅವರು. ಸೊ ಕೊಟ್ಟ ತಕ್ಷಣ ಖಂಡಿತ ಅದ್ರ ಮೇಲೆ ಸರ್ ಇನ್ಸಿಡೆಂಟ್ ಎಲ್ಲ ನೋಡಿದ ಸಂದರ್ಭದಲ್ಲಿ ಪಕ್ಕ ಪ್ಲಾನ್ ಮಾಡ್ಕೊಂಡು ಅವರು ಖಂಡಿತ ಇದು ಅವ್ರನ್ನ ತುಂಬಾ ದಿವಸಗಳು, ತುಂಬಾ ತಿಂಗಳುಗಳು ವಾಚ್ ಮಾಡೇ ಇದು ಮಾಡಿರ್ತಕ್ಕಂಥದ್ದು. ಯಾಕಂದ್ರೆ ನನಗೆ ಎಲ್ಲೋ ಒಂದು ಕಡೆ ಆಸ್ ಎ ಲಾಯರ್ ಆಗಿ ನಾವು ಎಷ್ಟೋ ಕ್ರಿಮಿನಲ್ ಕೇಸ್ಗಳು ನೋಡ್ತಿರ್ತೀವಿ. ನಮ್ಗೆ ಅನ್ಸೋದು ಎಲ್ಲೋ ಒಂದು ಕಡೆ ಖಂಡಿತ ಇವ್ರಿಗೆ ತೊಂದರೆ ಮಾಡಬೇಕು ಅಂತಾನೆ ಮಾಡಿರ್ತಕ್ಕಂಥದ್ದು. ಬಹಳ ದೊಡ್ಡ ಪ್ಲಾನ್ ಮಾಡ್ಕೊಂಡೇ ಮಾಡಿರುವಂಥದ್ದು. ಸರ್ ಯೂಶಲಿ ಸರ್ ಯಾರೋ ಒಂದು ಕಡೆ ದ್ವೇಷ ಮಾಡುವಂಥದ್ದು, ಬಂದು ಶೂಟ್ ಮಾಡುವಂಥದ್ದು ಒಂದಿರುತ್ತೆ ಸರ್. ಆದರೆ ಮೂವ್ಮೆಂಟ್ ಇರುವಂಥ ವೆಹಿಕಲ್ನ ಅಟ್ಯಾಕ್ ಮಾಡುವಂಥದ್ದು ಅಂದ್ರೆ ಪಕ್ಕ ಶಾರ್ಪ್ ಪ್ಲಾನ್ ಮಾಡಿ ಶೂಟರ್ಸ್ ಇರ್ತಾರೆ. ಅಷ್ಟೊಂದು ಎಕ್ಸ್ಪರ್ಟ್ಸ್ ನಾನಲ್ಲ. ಮೇ ಬಿ ನನಗೆ ಅದ್ರ ಬಗ್ಗೆ ಅಷ್ಟು ಐಡಿಯಾ ಇಲ್ಲ. ಸೊ ಮೇ ಬಿ ನೋಡೋಣ ತನಿಖೆಯಲ್ಲಿ. ಅಫ್ಕೋರ್ಸ್ ಪೊಲೀಸ್ ರಾತ್ರಿ ಇಮಿಡಿಯೇಟ್ಲಿ ನಾವು ನನಗೆ ಇನ್ಫಾರ್ಮೇಶನ್ ಬಂದ ತಕ್ಷಣ ಇಮಿಡಿಯೇಟ್ಲಿ ಐ ಕಾಲ್ಡ್ ಪೊಲೀಸ್. ಹೌದೌದು, ಖಂಡಿತ ಇದೆ. ನೀವು ಮುತ್ತಪ್ಪರವ್ರ ಹೆಸರಲ್ಲಿ ನೀವು ಗೂಗಲ್ ಮಾಡಿದ್ರೆ ಎಷ್ಟು ವಿವಾದಗಳಿದೆ ಅಂತಾನೆ ಬಂದ್ಬಿಡುತ್ತೆ. ಆಸ್ತಿ ವಿವಾದದಲ್ಲಿ ಸೆಕೆಂಡ್ ವೈಫ್ ಜೊತೆಗೆ ಖಂಡಿತ ವಿವಾದ ಇದೆ. ಜೊತೆಗೆ ಇನ್ನು ಬೇರೆ ನಿತೇಶ್ ಅನ್ನೋರ ಜೊತೆಗೆ ಒಂದು ವಿವಾದ ಇದೆ. ಸೊ ಇದೆ, ಖಂಡಿತವಾಗಿದೆ. ಇನ್ನು ಬೇರೆ ಬೇರೆ ಇದೆ. ಹೌದಲ್ಲ, ಅವ್ರು ಕೋರ್ಟಲ್ಲಿ ವಿಲ್ ಪ್ರಕಾರ ಏನು ಆರ್ಡರ್ ಆಗಲಿಲ್ಲ. ಕೊನೆಗೆ ಕೇಸನ್ನು ನಡೆಸಿ ಕೋರ್ಟ್ಗೆ ಅವರು ಓಡಾಡಿ ಕೆಲವೊಂದು ಆಗು ಹೋಗುಗಳ ಬಗ್ಗೆ ಎಲ್ಲ ಫ್ಯೂಚರ್ ಎಲ್ಲ ಕಾನ್ಸಿಕ್ವೆನ್ಸಸ್ಗಳ ಬಗ್ಗೆ ಯೋಚನೆ ಮಾಡಿ ಕೊನೆಗೆ ರಿಕ್ಕಿ ಅವರು ಕಾಂಪ್ರಮೈಸ್ ಆಯ್ತು. ಅದು ಕಾಂಪ್ರಮೈಸ್ ಆಗಿ ಅದ್ರ ಮೇಲೆ ಡಿಕ್ರಿನೂ ಆಗಿ ಇವ್ರಿಗೇನು ಶೇರ್ ಬೇಕೋ ಅದನ್ನ ಕೊಟ್ಟು ಅವ್ರಿಗೇನು ಕೊಡಬೇಕೋ ಕೊಟ್ಟಿದ್ರು.
ಆದರೂ ಆಗಿದೆ. ಅದು ಯಾರಿಂದ ಆಗಿದೆ, ಯಾಕಾಯಿತು, ಯಾವ ಸ್ವಾರ್ಥಕ್ಕೋಸ್ಕರ ರಿಕ್ಕಿ ಅವರಿಗೆ ಈ ಥರ ತೊಂದರೆ ಮಾಡಕ್ಕೆ ಹೋದ್ರು, ಅದು ತನಿಖೆಯಲ್ಲಿ ಪೊಲೀಸ್ನವ್ರು ಇಲ್ಲ. ಆ್ಯಕ್ಚುಲಿ ಅವ್ರು ಇನ್ನೂ ಮಾತಾಡೋ ಸ್ಥಿತಿಯಲ್ಲಿ ಖಂಡಿತ ಇಲ್ಲ, ಮಾತಾಡೋ ಸ್ಥಿತಿಯಲ್ಲಿ ಇಲ್ಲ. ಇದು ಮೂಗು ಇದಾಗಿದೆ, ಇಲ್ಲೇನೋ ಫುಲ್ಲು ಇದಾಗಿದೆ ಶೋ ಬೈಸಿಪ್ಸ್ ಹತ್ರ. ಸೊ ಸ್ವಲ್ಪ ಸೀರಿಯಸ್ ಆಗಿದ್ದಾರೆ, ಮಾತಾಡೋ ಸ್ಥಿತಿಯಲ್ಲಿ ಖಂಡಿತ ಇಲ್ಲ. ಸರಿ, ಈ ಥರ ಅಟ್ಯಾಕ್ ಮಾಡಿಸುವಂಥ ಸಂದರ್ಭದಲ್ಲಿ ಸರ್ ಹೊರಗಿಂದ ಎಲ್ಲ ಬರ್ಸಿರ್ತಾರೆ, ಈ ಥರದ್ದೆಲ್ಲ ಕೇಳ್ಪಡ್ತೀವಿ ಸರ್. ಈ ಥರದ್ದೇನೋ ಮಾಹಿತಿ ಇದೆ ಸರ್ ಇಲ್ಲಿಂದ ಬಂದಿದೆ? ಖಂಡಿತ ನಮಗಿಲ್ಲ ಇವ್ರೆ, ನಮಗೆ ಮಾಹಿತಿ ಇದ್ರೆ ಖಂಡಿತ ಪೊಲೀಸ್ನವ್ರಿಗೆ ಈಗಲೇ ಹೇಳ್ತೀವಿ. ಈಗ ರಾತ್ರಿ ಇಲ್ಲ ಖಂಡಿತ ಇಲ್ಲ, ಲಾಯರ್ ಆಗಿ ಯಾವುದೋ ನಮ್ಮ ಕೇಸ್ ಅಂತ ತಿಳ್ಕೊಂತೀವಿ, ತಿಳ್ಕೊಳಕ್ ಹೋಗಲ್ಲ. ಇದು ಜಸ್ಟ್ ಇವಾಗ ರಾತ್ರಿ ನನಗೆ ಹೇಳಿದ ತಕ್ಷಣ ನಾನು ಇಮಿಡಿಯೇಟ್ಲಿ ಆಗಿ ಕಾಲ್ ನಮ್ಮ ಪೊಲೀಸ್. ಇಲ್ಲ ಇಲ್ಲ ಇಲ್ಲ, ಅವ್ರು ಇಲ್ಲೇ ಇಲ್ಲ, ಬೇರೆ ದೇಶದಲ್ಲಿ. ಹೌದು, 2-3 ಡೇಸ್ ಆಗಿರ್ಬೋದು. ಅವ್ರು ಹೋಗ್ತಿರ್ತಾರೆ ಬರ್ತಿರ್ತಾರೆ, ಅವ್ನು ಯಾವಾಗಲೂ ಇಲ್ಲೇ ಇರಲ್ಲ, ಹೋಗ್ತಿರ್ತಾರೆ ಬರ್ತಿರ್ತಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.